ಯೆಶಾಯನು ಬರೆದ ಪ್ರವಾದನೆ ಪುಸ್ತಕ 52ನೇ ಅಧ್ಯಾಯ 12ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನಿಮಗೆ ಮುಂಬಲವಾಗಿ ಮುಂದರಿಯುವನು, ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನಾನು ನಿನಗೆ ಮುಂಬಲವಾಗಿ ಮುಂದರಿಯುವೆನು, ಹಿಂಬಲವಾಗಿಯೂ ನಾನು ನಿನ್ನ ಸಂಗಡ ಇರುವೆನು ಎಂದು ಆತನು ಮಾತನಾಡುವವನಾಗಿದ್ದಾನೆ. ನಾವು ಇವತ್ತು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ, ನಮ್ಮ ಕುಟುಂಬದ ಜೀವಿತದಲ್ಲಿಯೂ, ನಮ್ಮ ಸೇವೆಯ ಮಾರ್ಗಗಳಲ್ಲಿಯೂ, ನಮ್ಮ ವೈಯಕ್ತಿಕ ಜೀವಿತದಲ್ಲಿಯೂ ಅನೇಕ ಸಾರ್ತಿ ನಾವು ನೆನೆಸ್ತೇವೆ, ನನಗೆ ಯಾರು ಬಲವಾಗಿದ್ದಾರೆ, ನನ್ನನ್ನು ಯಾರು ಕಾಯ್ದು ಕಾಪಾಡುತ್ತಾರೆ, ನನಗೆ ಯಾರು ಜೊತೆಯಾಗಿ ನಿಂತುಕೊಳ್ತಾರೆ ಎಂದು ಅನೇಕ ಸಾರ್ತಿ ನಾವು ನೆನೆಸ್ತೇವೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಮ್ಮನ್ನು ಒಬ್ಬಂಟಿಗರನ್ನಾಗಿ ಆತನ ಏನ್ ಮಾಡುವುದಿಲ್ಲ, ಬಿಡುವುದಿಲ್ಲ. ದೇವರು ನಮಗೆ ಮುಂಬಲವಾಗಿ ಇರುವವರಾಗಿದ್ದಾರೆ. ಆತನು ನಮ್ಮ ಮುಂದ್ಗಡೆ ಹೋಗುವವನಾಗಿದ್ದಾನೆ. ನಮ್ಮ ಮುಂದೆ ಇರುವಂತಹ ದಿನಗಳನ್ನ ಸರಿಪಡಿಸುವವನಾಗಿದ್ದಾನೆ. ನಮ್ಮ ಮುಂದೆ ಇರುವಂತಹ ಹೋರಾಟಗಳನ್ನ ಮಾರ್ಪಡಿಸುವವನಾಗಿದ್ದಾನೆ. ನಮ್ಮ ಮುಂದೆ ಆತನು ಹೋಗಿ ನಮ್ಮ ಮಾರ್ಗಗಳಲ್ಲಿರುವಂತಹ ತಡೆಗಳನ್ನ ನೀಗಿಸುವವರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಆತನು ನಮಗೆ ಬೆನ್ನಿಗೆ ನಿಂತುಕೊಂಡು ನಮ್ಮ ಬೆನ್ನ ಹಿಂದೆ ಕ್ರಿಯೆ ಮಾಡ್ತಾ ಇರುವಂತಹ ಎಲ್ಲ ವಿಧವಾದ ತಡೆಗಳನ್ನ ದೇವರು ನೀಗಿಸುವವರಾಗಿದ್ದಾರೆ. ನಮ್ಮ ಬೆನ್ನ ಹಿಂದ್ಗಡೆ ಕ್ರಿಯೆ ಮಾಡ್ತಾ ಇರುವ ಎಲ್ಲ ದುಷ್ಟ ಶಕ್ತಿಗಳನ್ನು ದೇವರು ಏನ್ ಮಾಡುವವರಾಗಿದ್ದಾರೆ, ಮುರಿದಾಕುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಇವತ್ತು ನಮಗೆ ಮುಂಬಲವಾಗಿಯೂ ಇರುವವನಾಗಿದ್ದಾನೆ, ಹಿಂಬಲವಾಗಿಯೂ ಇರುವವನಾಗಿದ್ದಾನೆ. ಎಲ್ಲಾ ಕಡೆಯಿಂದಲೂ ದೇವರು ನಮ್ಮನ್ನು ಆವರಿಸಿಕೊಂಡು, ದೇವರು ನಮ್ಮ ಕುಟುಂಬಗಳನ್ನಾಗಿರ್ಬೋದು, ನಮ್ಮ ಕೆಲಸಗಳನ್ನಾಗಿರ್ಬೋದು, ನಮ್ಮ ಸೇವೆಗಳನ್ನಾಗಿರ್ಬೋದು, ಪ್ರತಿಯೊಂದನ್ನು ದೇವರು ಏನ್ ಮಾಡುವವರಾಗಿದ್ದಾರೆ, ಕಾಯ್ದು ಕಾಪಾಡುವವರಾಗಿದ್ದಾರೆ. ಆತನು ನಮಗೆ ಬಂಡೆಯಾಗಿ, ನಮ್ಮ ಸುತ್ತಲೂ ಗೋಡೆಯಾಗಿ ನಿಂತುಕೊಂಡು ದೇವರು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ, ಮುಂದರಿಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂದೇಶು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರಿಗೆ ನೀನು ಮುಂಬಲವಾಗಿಯೂ ಹಿಂಬಲವಾಗಿಯೂ ಇರೋದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.